ಹೊಸ ವರ್ಷ ಬರ್ತೈತೆ. ನನ್ನ ಹೋದ ವರ್ಷ ಅಮ್ಕುಡುಮ್ಕು ಆಗಿದ್ದೀನಿ ನೋಡಿದ್ದ ಜನ 2026ರಲ್ಲಿ ನಾನೇನಂತ ಪ್ರೂವ್ ಮಾಡ್ತೀನೋ. ಹೇತ್ ಮೇಲೆ ತಿಕ್ಕ ತೊಳ್ಕೋಬೇಕು, ಕೂದ್ಲಿಗೆ ಒರೆಸ್ಕೊಳ್ಳೋದಲ್ಲ. ಹೊಸ ವರ್ಷಕ್ಕೆ ಅದೇನು ಕಿಸಿತೀಯೋ ನೋಡೇ ಬಿಡೋಣ. ಪೆಟ್ರೋಲ್ ಕುಡಿತಾ ಇದ್ದೀನಣ್ಣ, ಮೂವಿ ಇಟ್ಟಾಕ್ಬೇಕಣ್ಣ, ಹೇಳ್ತಾ ಇದ್ದೀನಿ ಕೇಳ್ರಿ. ಅಮ್ಕುಡುಮ್ಕು ಅಮ್ಮೈಲು ಮಾಡಲ್ಲ, ಸಲಗಾ ಸೂರ್ಯ ಅಣ್ಣ ಕಷ್ಟಪಟ್ಟು ಮಾಡಿದ ಸೂರ್ಯ ಅಣ್ಣದ ಮೂವಿ. ಯಾರು ಏನಾರ ಹೇಳ್ತಾನೆ. ಸುಮ್ಮನೆ ಬಿಟ್ಟಿದ್ದಿದ್ರೆ ಪೀಡೆ ತೊಲಗ್ತಿತ್ತು. ಹೇತ್ಲಾಂಡಿ ನನ್ನ ಮಗ ಸೋಷಿಯಲ್ ಮೀಡಿಯಾದಲ್ಲಿ ಟಾರ್ಚರ್ ಕೊಟ್ಟು ಸಾಯಿಸ್ತಿದ್ದ. ಇಂಥ ಬಡ್ಡೆತವಿಂದ ದೇಶ ಉದ್ಧಾರ ಆಯ್ತದ. ಕುಡಿಯೋಕ್ಕೆ ಪಾಲಿಡಾಲ್ ಇತ್ತು, ಪೆನಾಲ್ ಇತ್ತು, ಪೆಟ್ರೋಲೇ ಯಾಕೆ ಕುಡಿಬೇಕು? ಹುಚ್ಚೆ ಕುಡಿಯೋಕೆ ಹೇಳಿ ನನ್ನ ಮಗನಿಗೆ. ನಕ್ಕನ್ನು ಓಟಿ ಕುಡಿತಾ ಕುಂತವನೆ. ಪ್ರಮೋಷನಿಗೆ ಕರೆದವ್ರೆ, ವಾಟರ್ ಬಾಟ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಗೊಂಬಂದವನೆ. ಅದನ್ನೇ ಪೆಟ್ರೋಲ್ ಅಂತ ಹೇಳ್ಕೊಂಡು ಬಿಲ್ಡಪ್ ಕೊಡ್ತಾನೆ. ಸಿಗೋ ಚಿಲ್ಲರೆ ಕಾಸಿಗೆ ಹಿಂಗೆಲ್ಲ ಆಡ್ತೀಯ ಗುರು. ಲವ್ ತಡೀರೋ, ಸ್ವಲ್ಪ ಕುಡ್ದಾದ್ರೂ ಕುಡಿಲವನು. ಇನ್ನು ಬಾಯಿಗೆ ಹಾಕೊಂಡವನೆ, ಅಟ್ಲೀಸ್ಟ್ ಅನ್ನ ನಾಳಕ್ಕಾದ್ರೂ ಇಳಿಲಿ. ನಕ್ಕನ್ನು ಬಾಯಿಗೆ ಹೋಗ್ತಿದ್ದಂಗೆ ಮೂರ್ಛೆಗೆ ಹೋಯ್ತಾನೆ ಇವನು. ಕುಡ್ದಿರೋದೇ 4 ಡ್ರಾಪು, ಅದರಲ್ಲಿ 3 ಡ್ರಾಪ್ ಹೊರಗಡೆ ಚೆಲ್ಲಿರುತ್ತೆ. ಅವನ ತಾಯಿ ಮೇಲೆ ಆಣೆ, ನಿಮ್ಮನ್ನು ನಾರ್ಮಲ್ ಆಗೇ ನೋಡೋಕ್ಕಾಗಲ್ಲ. ಈ ಥರ ಎಲ್ಲ ಆ್ಯಕ್ಟಿಂಗ್ ಮಾಡಿಬಿಟ್ಟು ಯಾಕ್ರೋ ಜೀವ ತಿಂತೀರಾ? ಸೊ ಹೇಗಿದ್ದೀರಾ ಕ್ರೇಜಿ ಪೀಪಲ್? ನೀವು ನೋಡ್ತಾ ಇದ್ದೀರಾ RC ಕ್ರಿಯೇಷನ್ಸ್. ನಾನು ನಿಮ್ಮ ರೋಸ್ಟರ್. ಹಾಯ್ ಫ್ರೆಂಡ್ಸ್, ಎಸ್ಪೆಷಲಿ ಗರ್ಲ್ ಫ್ರೆಂಡ್ಸ್. ಇವನು ಬಾಯಿಗೆ ಪೆಟ್ರೋಲ್ ಹಾಕೊಂಡ, ನಾವು ಕಣ್ಣಿಗೆ ಕಿವಿಗೆ ಆ್ಯಸಿಡ್ ಹಾಕೋಬೇಕು ಅಷ್ಟೇ. ಮತ್ತಲ್ಲೇ ತಿಕ್ಕ ಹೊಡ್ಕೊಂಡು ಬೇರೆಯವ್ರಿಗೆಲ್ಲ ತಿಕ್ಕ ಅವ್ರಿಸಿ ರೋಸ್ಟಿಂಗ್ ಮಾಡೋ ಚಾನಲ್ ಇದು RC ಫಕ್ಕಿಂಗ್ ಕ್ರಿಯೇಷನ್ಸ್. ಎಲ್ಲರಿಗೆ ಹಾಕ್ತಾರೆ ಸುಣ್ಣ ಅಣ್ಣ 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 ಕರಿಕುಂಡಿ ಕಾಮೇಶ್ ಯಾಕೋ ಇಷ್ಟು ಎಕ್ಸೈಟ್ ಆಗ್ತೀಯಾ? ತಲೆಯಲ್ಲಿರೋ ರಕ್ತನಾಳಗಳೆಲ್ಲ ಒಡೆದೋಯ್ತವೆ ಹಿಂಗೆಲ್ಲ ಆಡಿದ್ರೆ. ಎಲ್ಲರಿಗೆ ಹಾಕ್ತಾರೆ ಸುಣ್ಣ. ನೋಡೋ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂತ ಸಿನಿಮಾ ಸೂರ್ಯ ಅಣ್ಣ. ಆಯ್ತು, ಸೂರ್ಯ ಅಣ್ಣ ಸಿನಿಮಾ ಅರ್ಥ ಆಗುತ್ತೆ, ನೀಟಾಗಿ ಹೇಳಿ. ಸಮಾಧಾನವಾಗಿ ಕೂತ್ಕೊಳ್ಳಿ, ಹೇಳಿ ಸಿನಿಮಾದಲ್ಲಿ ಏನೇನು ಚೆನ್ನಾಗಿದೆ ಅಂತ. ಇಷ್ಟ ಆದರೆ ಜನ ಬರ್ತಾರೆ, ನೋಡ್ತಾರೆ. ಯಾಕೆ ಎತ್ತಿಕದಲ್ಲಿ ಜರಿ ಬಿಟ್ಕೊಂಡಂಗೆ ಆಡ್ತಿದ್ದೀರಾ? ಜನ ಬಂದು ಸಿನಿಮಾ ನೋಡ್ಬೇಕನ್ನೋ ಉದ್ದೇಶ ಇದೆಯೋ, ಅಥವಾ ಜನ ಥಿಯೇಟ್ರ್ ಕಡೆ ತಲೆನೇ ಹಾಕ್ಬಾರ್ದ? ಭಯ ಆಯ್ತದೆ ಕಂಡ್ರು ನನಗೆ. ಥಿಯೇಟ್ರ್ ಕಡೆ ಬರಬೇಕು ಅಂದರೆ ಎಲ್ಲಿಂತ ನನ್ನ ಮಕ್ಕಳು ಎದುರುಗಡೆ ಸಿಗ್ತಾರೋ ಅಂತ. ಇವ್ರ ಗೋಳಾಟನ ಸೋಷಿಯಲ್ ಮೀಡಿಯಾದಲ್ಲೇ ನೋಡೋಕ್ಕಾಗಲ್ಲ. ಎದುರುಗಡೆ ಸಿಕ್ಕರೆ ಎದೆ ನಿಂತೋಯ್ತದ ನಂದು. ನಿಮ್ಮ ಈ ಡೊಂಬರಾಟಗಳನ್ನು ಮುಂದಿನ ಪೀಳಿಗೆಗಳು ನೆನೆಸ್ಕೋಬೇಕು. ಇಟ್ಟಾಗೋದಲ್ಲ ಏನಕ್ಕೆ ಗುರು, ನಿನ್ಗೋಸ್ಕರ ಯಾರೇನೇ ಅನ್ಲಿ ಪೆಟ್ರೋಲ್ ಕುಡಿತಾ ಇದ್ದೀನಣ್ಣ. ಈ ನನ್ನ ಮಗನ್ಗೆ ಸೊಳ್ಳೆಗಳು ಕಚ್ಚಲ್ಲ ಅನ್ಸುತ್ತೆ, ಡೈರೆಕ್ಟೇ ಮುಕ್ಕಳಿ ಹಡ್ತವೆ. ತುಣ್ಯಪ್ನ ಕಾಣೆ ಥರ ಆಡ್ತಾನೆ. ಬ್ರೈನ್ ಸ್ಕ್ಯಾನ್ ಮಾಡಿಸ್ಕೋಗ್ರು ನಿಂತು, ನರ್ವ್ ಸಿನಾಪ್ಸಿಸ್ ಕರೆಕ್ಟಾಗಿ ಕೂಡವೋ ಇಲ್ವೋ ನೋಡೋಣ, ಬರೀ ತಲೆ ದಂಗ್ತಾನೆ. ಇವನು ಪೆಟ್ರೋಲ್ ಕುಡಿದ್ರೆ ಸಿನಿಮಾ ಹಿಟ್ ಆಗುತ್ತೆ ಅಂದರೆ ವಾರಕ್ಕೆ 5 ಸಿನಿಮಾ ರಿಲೀಸು. ಸಿನಿಮಾ 1 ಲೀಟ್ರ್ ಪೆಟ್ರೋಲ್ ಅಂದ್ರೆ 5 ಲೀಟ್ರ್ ಪೆಟ್ರೋಲು. ಪವರ್ ಪೆಟ್ರೋಲೇ ತಂದು ಕುಡಿಸ್ತೀನಿ ಗೊತ್ತಿಗೆ ಆಗ್ತಾರೆ ನನ್ನ ಮಗನಿಗೆ. ಶೆಲ್ ಪೆಟ್ರೋಲ್ ಬಂಕಿಂದಾನೆ ತರೋಣ, ಓಕೆನಾ? ಕುಡಿದು ಉದ್ದೋಕೆ ಹುಚ್ಚ ಒಯ್ಲಿ. ಅಲ್ಲ ರೀ, ಸೂರ್ಯ ಅಣ್ಣ ಮೂವಿ ಟೀಮ್ಗೆ ಹೇಳ್ತಿದ್ದೀನಿ, ಯಾವ ಬೇವರ್ಸಿ ನನ್ನ ಮಗರೇ ನಿಮ್ಗೆ ಈ ಥರ ಎಲ್ಲ ಪ್ರಮೋಷನ್ ಐಡಿಯಾಸ್ ಕೊಡೋದು? ನೀವು ಇವ್ರನ್ನೆಲ್ಲ ಕರ್ಕೊಂಬಂದು ಹಿಂಗೆ ಜೋಗಾಮ್ರಾಟ ಆಡಿಸಿದ್ರೆ ಜನ ಬಂದು ಸಿನಿಮಾ ನೋಡ್ತಾರ ರೀ? ಜನ ಬೈಕೊಂಡು ಓಡಾಡ್ತಾರೆ ರೀ. ಇವ್ರು ರೀಲ್ಸ್ನ ನೋಡೋಕ್ಕಾಗಲ್ಲ. ಇವಮ್ಮ ಎಜುಕೇಟೆಡ್ ಅಂತ ಹೇಳ್ಕೊಳ್ಳುತ್ತೆ. ಎಜುಕೇಟೆಡ್ ಅಂದರೆ ಡಿಗ್ರಿನೋ ಇಂಗ್ಲೀಷ್ ಮಾತಾಡೋದು ಅಲ್ಲ. ಬಿಹೇವ್ ಲೈಕ್ ಒನ್. ನಾಗರಿಕತೆನ ಮರೆದವ್ರ ಥರ ಆಡ್ತಾರೆ ಇವರು, ಅನಾಗರಿಕರು ಇವರೆಲ್ಲ. ಯಾರು ಇವ್ರನ್ನೆಲ್ಲ ಫಾಲೋ ಮಾಡೋದು? ಇದೆಲ್ಲ ನೋಡಿ ಸಮಾಜದ ಮೇಲೆ ನಂಬಿಕೆನೇ ಇಲ್ಲ ನನಗೆ. ಲವ್ ಇಂಥ ಅನಾಗರಿಕ ಜೀವನ ಬದುಕಬೇಕಂದ್ರೆ ಶಾಡದ ಸಮಾಜ, ಅದರಿಂದ ದೂರ ಆಗ್ಬಿಟ್ಟಿದ್ದೀನಿ ನಾನು ಇವಾಗ. ಸೂರ್ಯಣ್ಣ ಸಿನಿಮಾದಲ್ಲಿ ಸೂಪರ್ ಆಗಿದೆ ಎಲ್ಲ ಸಾಂಗು. ಸೂರ್ಯಣ್ಣ ಸಿನಿಮಾದಲ್ಲಿ ಎಲ್ಲ ಸೂಪರ್ ಆಗಿದೆ ಸಾಂಗು. ಸಿನಿಮಾ ಪ್ರಮೋಷನ್ ಅಂದರೆ ಗಿಮಿಕ್ ಇರಬೇಕು. ನಕ್ಕನ್ ಇವ್ರನ್ನೆಲ್ಲ ಕರೆಸಿ ಥಿಯೇಟ್ರ್ ಮುಂದೆ ನಿಲ್ಲಿಸಿ ಹಿಂಗೆಲ್ಲ ಆಡಿಸ್ಬಿಟ್ರೆ ಇಂಟ್ರೆಸ್ಟ್ ಇರೋನು ಬಂದು ಸಿನಿಮಾ ನೋಡಲ್ಲ. ಸೂರ್ಯ ಅಣ್ಣ ಟೀಮ್ ಅವರು ಸ್ಟಾರ್ಟಿಂಗಿಂದನೂ ಇಂಥ ತುಕಾಲಿ ಪ್ರಮೋಷನ್ನೇ ಮಾಡಿರೋದು. ಶೂಟಿಂಗ್ ಟೈಮಲ್ಲಿ ಯಾರೋ 4 ಜನ ಬಂದು ಕಿರಿಕ್ ಮಾಡಿದ್ರಂತ, ಹಂಗಂತ ಹಿಂಗಂತ. ರೀ, ಜನಗಳನ್ನೇ ಚೂತಿ ಅಂದ್ಕೊಂಡಿದ್ದೀರಾ? ಯಾವನ್ರಿ ನಿಮ್ಮ ಮಾರ್ಕೆಟಿಂಗ್ ಅವನು? ನಿಮ್ಮ ಸಿನಿಮಾದ ಫೇಮ್ನ ದಂಗಿ ದಳ ಕಟ್ಬಿಟ್ನಲ್ರಿ. ಸಲಗ ಸೂರ್ಯ ಅಣ್ಣ ಸಿನಿಮಾ ಮಾಡೋರೆ ಅಂತ ನೋಡ್ಬೇಕನ್ನೋ ಇಂಟ್ರೆಸ್ಟ್ ಇತ್ತು. ಇದೆಲ್ಲ ಡೊಂಬರಾಟ ನೋಡಿದ ಮೇಲೆ ಸುಮ್ಮನೆ 4 ಸತಿ ಜಟ್ಕ ಹೊಡ್ಕೊಂಡು ಮಲ್ಕೊಂಬಿಡೋಣ ಅನ್ನಿಸ್ತು. ಕರುಣ ಗೆಳತಿಯಾದರೂ ಇವಳೆ ನನಗೆ ತಾಯಿಯು. ಸಿನಿಮಾ ಪ್ರಮೋಷನ್ಗೆ ಸಿನಿಮಾದ ಬಿಟ್ಸ್ ಬಿಡ್ರಿ ಅಂದರೆ ಅದನ್ನ ಬಿಟ್ಟು ಬೇರೆದೆಲ್ಲ ಬಿಡ್ತಾರೆ ಇವರು. ಪ್ರಮೋಷನ್ನಲ್ಲಿ ಕ್ಯೂರಿಯಾಸಿಟಿ ಕೊಡ್ರಿ ಅಂದರೆ ನನ್ನ ಮಕ್ಕಳ ಜೊತೆ ಕೋಲಾಟ ಆಡಿಸ್ತಾರೆ ಇವರು. ಇದರಿಂದ ನಿಮಗೆ ವ್ಯೂಸ್ ಬರ್ಬೋದು ಅಷ್ಟೇ. ಯಾವ ನನ್ನ ಮಗನ ಇದೆಲ್ಲ ನೋಡ್ಕೊಂಡು ಸಿನಿಮಾ ನೋಡೋಕ್ಕೆ ಬರಲ್ಲ. ಒಳ್ಳೆ ಸಿನಿಮಾಗಳನ್ನ ಮಾಡಿ ಕನ್ನಡ ಪ್ರೊಡ್ಯೂಸರ್ಸ್ನ ಉಳಿಸಿ ಅಂದರೆ ಇಂಥ ತುಕಾಲಿ ಆಟ ಆಡ್ಬಿಟ್ಟು ಪ್ರೊಡ್ಯೂಸರ್ ಬಾಯಿಗೆ ಯಾಕ್ರಿ ಮಣ್ಣು ಹಾಕ್ತಿದ್ದೀರಾ ರೀ? ದುಡ್ಡು ಕೊಟ್ಟು ಸಿನಿಮಾ ಚೆನ್ನಾಗೈತೆ ಅಂತ ಹೇಳಿಸ್ರಿ. ಈ ಬೇವರ್ಸಿಗಳ ಮೇಲೆ ಹಾಕೋ ದುಡ್ಡನ್ನೇ ರಿವ್ಯೂವರ್ಸಿಗೆ ಕೊಡ್ರಿ ರೀ. ತಿಕ್ಕ ಹರ್ಕೊಂಡು ಸಿನಿಮಾ ಮಾಡಿರ್ತೀರ, ಚೆನ್ನಾಗಿ ಪ್ರಮೋಷನ್ ಮಾಡಿ. ಈ ಮುಂಡೆ ಮಕ್ಕಳು ಈ ಥರ ಮಾಡ್ಕೊಂಡೇ ಬೆಳೆದ್ಬಿಟ್ರು. ಇದನ್ನು ಬೆಳವಣಿಗೆ ಅಂತಾರೆ, ಶಾಟ. ಇದೆಲ್ಲ ಪ್ರಮೋಷನ್ ಗಿಮಿಕ್ಸು. ಒಬ್ಳು ಜಗಳ ಮಾಡ್ತಾಳೆ, ಇನ್ನೊಬ್ಬ ಗಲಾಟೆ ಮಾಡ್ತಾನೆ, ಇವನು ಪೆಟ್ರೋಲೇ ಕುಡಿತಾನೆ. ಹುಚ್ಚ ಕುಡಿಸ್ಬೇಕು ನನ್ನ ಮಗಂಗೆ. ಸಮಾಜ ಕುಂಡಿ ಆಡಿಸ್ಕೊಳ್ಳಿ, ನಮ್ಮ ಕುಂಡಿ ಚೆನ್ನಾಗಿರಲಿ. ಅಂಟಿಲ್ ದೆನ್ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.